ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟಲ್ಲಿ ವೀರಸಾಗರ ಸರ್ಕಲ್ ಇದು. ಹಿಂಗೆ ಸ್ಟ್ರೈಟ್ ಹೋದರೆ ದೊಡ್ಡಬಳ್ಳಾಪುರ ರೋಡ್ ಇದು, ಲೆಫ್ಟ್ ಹೋದರೆ ಬೇಲ್ಕೆ ರೋಡ್ ಇದು. ಇದು 60 ಫೀಟ್ ರೋಡ್ ಇದು. ಮಾಡ್ತಿದ್ದಾರೆ, ಕೆಲಸಗಳು ಮಾಡ್ತಿದ್ದಾರಲ್ಲ. ರೈಟ್ ನಡೆಯಪ್ಪ, ರೈಟ್ ರೈಟ್ ರೈಟ್. ರೋಡೆಲ್ಲ ಅಗಲಗಳು ಮಾಡ್ತಾ ಇದ್ದಾರಲ್ಲ, ಎಲ್ಲ ಕೆಲಸಗಳು ವರ್ಕಿಂಗ್ ಎಲ್ಲ ಕೆಲಸ ನಡೀತಾ ಇದೆ. ರೈಟ್ ಲೆಫ್ಟ್ ಹೋದರೆ ರಾಮಗೊಂಡನಹಳ್ಳಿ, ಅದು ಆಕರ್ಷಣೆ ಆಗಿದೆ ಶಿವರಾಮ್ ಕಾರಂತ್ಗೆ. ಹೋಗ್ತಾ ಇರೋದು ವೀರಸಾಗರ ಊರು. ಇದೆಲ್ಲ ವೀರಸಾಗರ ವಿಲೇಜು, ಹಳೆ ದೇವಸ್ಥಾನ ವೀರಸಾಗರದು. ಮಾಡ್ತಾವಲ್ಲ ನೀಟಾಗಿ ಲೇಔಟ್ ಕೆಲಸಕ್ಕೆ ಮಾಡ್ತಿದ್ದಾರೆ. ಲೇಔಟ್ ಕೆಲಸ CM ಪ್ರಾಪರ್ಟಿ ಮಾಡಿದ್ದಾರೆ. ಇದು 60 ಫೀಟ್ ರೋಡ್ ಮಾಡ್ತಾ ಇದ್ದಾರೆ. ಇದು ಅಲ್ಲಿಗಡೆ ನೋಡೋಕ್ಕಾಗುತ್ತೆ. ಇದೇ ವೀರಸಾಗರ ಊರು. ಹಳ್ಳಿಕಟ್ಟೆ ಲೆಫ್ಟು. ಇದೇ ವೀರಸಾಗರ ಊರು ಮೈನು. ವೀರಸಾಗರ ಹಳೆ ದೇವಸ್ಥಾನ ಇದು. ಹಳೆ ವಿಲೇಜ್ ವೀರಸಾಗರ ಸರ್ಕಲ್ ಇದು. ವೀರಸಾಗರ ಪ್ರಾಥಮಿಕ ಪಾಠಶಾಲೆ. ವೀರಸಾಗರ ಊರು ಆದಮೇಲೆ ಲೇಔಟ್, ವಿಡಿಯೋ ಲೇಔಟ್ ಸ್ಟಾರ್ಟ್ ಆಗಿದೆ ಅಲ್ಲಿ. ಅದೇ ವಿಲೇಜ್ ರೋಡ್ ಇವೆಲ್ಲ. ಇಲ್ಲ 20 ಅಡಿ ನೋಡಿದ್ದು. ಟ್ಯಾಕ್ಟ್ರು ಎತ್ತಿನ ಗಾಡಿ ಓಡೋಕ್ಕೆ ಎತ್ಕೊಂಡಿರ್ತಾರೆ ಅವಾಗ. ಅದೇ ಕಂಟಿನ್ಯೂಟಿ ಆಗಿರ್ತದೆ. ಆ ಕಡೆ ಲೇಔಟ್ ಕೆಲಸಗಳು ಮಾಡ್ತಾ ಇದ್ದಾರಲ್ಲ, ಶಿವರಾಮ್ ಕಾರಂತ್ ಲೇಔಟ್ ಇದು. ಸ್ಟಾರ್ಟ್ ಲೇಔಟ್ ವೀರಸಾಗರ ಆದಮೇಲೆ ರೈಟ್. ತೆಂಗಿನ ಮರ ತಾನೆ. ಇದು 60 ಫೀಟ್ ರೋಡ್, ಹೊಸ ರೋಡ್ ಮಾಡ್ತಾ ಇದ್ದಾರೆ. ಇದು 60 ಫೀಟ್ ರೋಡ್ ಇದು. ಇದೇ ವೀರಸಾಗರ ವಿಲೇಜ್ ಮ್ಯಾಪ್ ಇದು. ಟೋಟಲು ವೀರಸಾಗರದ 173 ಎಕರೆ ಅಕ್ವೇಷನ್ ಆಗಿದೆ ಶಿವರಾಮ್ ಕಾರಂತ್ ಲೇಔಟ್ಗಿದು. 173 ಎಕರೆ ಅಕ್ವೇಷನ್ ಆಗಿದೆ ಟೋಟಲ್. ಇದು ವೀರಸಾಗರ ಊರಿದು. ಇದೇ ವೀರಸಾಗರ ಕೆರೆ. ಈ ಕೆರೆ ಬಂದು ಹಿಂಗೆ ಸ್ಟ್ರೈಟ್ ಹೋದರೆ ಇದು ಹೊಸ 60 ಫೀಟ್ ರೋಡ್ ಮಾಡ್ತಾ ಇದ್ದಾರೆ. ಇದು ಅಲ್ಲೆಲ್ಲ ಹೋಗೋಕ್ಕಾಗೋದಿಲ್ಲ, ಅಲ್ಲಿ ಗಾಡಿಯಲ್ಲಿ ತುಂಬ ಕಷ್ಟ ಇದೆ.
ಅಲ್ಲಿ ಬರುತ್ತೆ ವೀರಸಾಗರ ಕೆರೆ. ಇದೆಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಕಟ್ತಾ ಇದ್ದಾರೆ ಇಲ್ಲಿ. ಇದೆಲ್ಲ ವೀರಸಾಗರ ವಿಲೇಜ್. ಇದೇ ವೀರಸಾಗರ ವಿಲೇಜು. ಈ ವಿಲೇಜ್ ನೋಡಿಕೊಂಡು ತಗೊಂಡು ಲೇಔಟ್ ಮಾಡಿದ್ದಾರೆ. ಇದೆಲ್ಲ ಲೇಔಟ್ ಮಾಡಿದ್ದಾರೆ. ತುಂಬ 173 ಎಕರೆ ಅಕ್ವರೇಷನ್ ಆಗಿದೆಯಲ್ಲ ಇಲ್ಲಿ. ಹಳೆ ರೋಡ್ ಇದು, 60 ಫೀಟ್ ರೋಡ್. ಇಲ್ಲಿಗೆ ಎಂಡಾಗೈತಿ ಇದು. ಈಗ ನಾವೀಗ ಪ್ಲೇಸ್ ಈಗ ಇಲ್ಲಿದ್ದೀವಿ. ನಾವು ಈ ಪ್ಲೇಸಲ್ಲಿ ಇದ್ದೀವಿ. ಈಗ ಇದೇ ಪ್ಲೇಸಲ್ಲಿ ಇದ್ದೀವಿ. ಇಲ್ಲಿಂದ ಈ ಸ್ಟ್ರೈಟ್ ಈಗ ಇದೆಲ್ಲ ಶಿವರಾಮ್ ಕಾರಂತ್ ಲೇಔಟ್. ಈ ಕಡೆ ಎಲ್ಲ ಇದೆಲ್ಲ ಹೊಸ ರೋಡ್ ಮಾಡ್ತಿದ್ದಾರೆ. ಹಿಂಗೆ ಸ್ಟ್ರೈಟ್ ಹಿಂಗೆ ಹೋದರೆ ಇಲ್ಲಿ ಜಾಯಿಂಟ್ ಮಾಡ್ತಾರೆ. 60 ಫೀಟ್ ರೋಡ್ ಮಾಡ್ತಾರೆ. ಈ ಲೇಔಟ್ಗೆ ಅಪ್ರೋಚ್ ಎಲ್ಲ ಮಾಡಿ ಚೆನ್ನಾಗಿ ಮಾಡ್ತಾರೆ ಲೇಔಟ್ ಎಲ್ಲ. ಇದು ನಾವು ಈ ಪ್ಲೇಸಲ್ಲಿ ಇದ್ದೀವಿ ಈಗ. ಇದೇ ವೀರಸಾಗರ ಕೆರೆ, ವೀರಸಾಗರ ಲೇಕ್. ಇದು ದೊಡ್ಡ ವೀರಸಾಗರ ವಿಲೇಜ್ ಮ್ಯಾಪ್. ಇದು 173 ಎಕರೆ ಅಕ್ವರೇಷನ್ ಆಗಿದೆ ವೀರಸಾಗರ ಶಿವರಾಮ್ ಕಾರಂತ್ ಲೇಔಟ್ಗೆ. BDA ಪ್ಲ್ಯಾನ್ ತೋರಿಸ್ತೀನಿ ಇವರಿಗೆ. ನೋಡಿ, BDA ಪ್ಲ್ಯಾನ್ ಪ್ರಕಾರ ಇಲ್ಲಿ ಬರುತ್ತೆ. ಇದೇ ವೀರಸಾಗರ ಲೇಕು. ಇದೇ 60 ಫೀಟ್ ರೋಡ್. ಇದು ಹೊಸ ರೋಡ್ ಮಾಡ್ತಾ ಇರೋದು BDA ರೋಡ್. ಇದು 60 ಫೀಟ್ ರೋಡ್. ಇದು ಇಲ್ಲಿಗೆ ಎಂಡಾಗಿತ್ತು ಹೊಸ ಹಳೆ ವಿಲೇಜ್ ಪ್ಲ್ಯಾನ್ ಪ್ರಕಾರ. ಈ ಹೊಸ 60 ಫೀಟ್ ಹಿಂಗೆ ಸ್ಟ್ರೈಟ್ ಮಾಡಿ ಇಲ್ಲಿಗೆ ಅಪ್ರೋಚ್ ಕೊಡ್ತಾರೆ. ಈಗ 60 ಫೀಟ್ ರೋಡ್ ಇದು. ಇದೇ 60 ಫೀಟ್ ರೋಡ್. ಇದು ಎಲ್ಲ ವರ್ಕ್ ಮಾಡ್ತಿದ್ದಾರೆ, ಕೆಲಸ ನಡೀತೈತೆ ಎಲ್ಲ ಇಲ್ಲಿ. ಇದೇ ಸ್ಟಾರ್ಟಿಂಗ್ ಪಾಯಿಂಟು. ಈಗ ನಾವು ಇಲ್ಲಿ ಈ ಪ್ಲೇಸಲ್ಲಿ ಇದ್ದೀವಿ. ಈಗ ಈ ಪ್ಲೇಸಲ್ಲಿ ಇದ್ದೀವಿ. ಇದು ಈ ಕಡೆ ಬರ್ತಾ ಇರೋದು ಯಲಹಂಕದಿಂದ ಬರ್ತಾ ಇರೋದು. ಈ ಕಡೆ ಯಲಹಂಕ ಅಟ್ಟೂರು ಲೇಔಟು ಆ ಕಡೆ ಬರ್ತಾರೆ. ಇದೆಲ್ಲ ಶಿವರಾಮ್ ಕಾರಂತ್ ಲೇಔಟ್ ಹೊಸ ಪ್ಲ್ಯಾನ್. ಇದು ಪ್ಲ್ಯಾನಲ್ಲಿ ವೀರಸಾಗರ. ಇದು ಇಲ್ಲಿ ಬರ್ತೀವಿ ವೀರಸಾಗರ. ಶಿವರಾಮ್ ಕಾರಂತ್ ಲೇಔಟಲ್ಲಿ ಇದು ವೀರಸಾಗರ ವಿಲೇಜು. 173 ಎಕರೆ ಅಕ್ವರೇಷನ್ ಆಗಿದೆ ಈ ವಿಲೇಜಲ್ಲಿ. ಎಲ್ಲ ವರ್ಕಿಂಗ್ ಕೆಲಸ ಮಾಡ್ತಾಯಿದ್ದಾರೆ. ಬೇರೆ ಕಡೆ ಎಲ್ಲ ಟಾರ್ ಹಾಕಿದ್ದಾರೆ. ಇದೆಲ್ಲ ಲೇಟಾಗಿ ಅಕ್ವರೇಷನ್ ಮಾಡಿರ್ತಾರೆ. ಅದಕ್ಕೆ ಲೇಟಾಗಿ ಕೆಲಸಗಳು ಮಾಡ್ತಾ ಇರ್ತಾರೆ. ಇದು ಅಪಾರ್ಟ್ಮೆಂಟೇ ಅಟ್ಟೂರು ಲೇಔಟ್. ಅದು ಇಲ್ಲಿಂದ ಜಸ್ಟ್ ಅರ್ಧ ಕಿಲೋಮೀಟ್ರ್ ಅಷ್ಟೇ ಅಟ್ಟೂರು ಲೇಔಟು. ಯಲಹಂಕ ಅಟ್ಟೂರು ಲೇಔಟ್ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಅಷ್ಟೇ. 173 ಎಕರೆ ಅಕ್ವರೇಷನಲ್ಲಿ ಲೇಔಟ್ ಕೆಲಸ ಮಾಡ್ತಾಯಿದ್ದಾರೆ. ಇದು ಸುಮಾರು ಬರುತ್ತೆ ಇಲ್ಲೂ ಸೈಟ್ಗಳು. ಪ್ಲ್ಯಾನಲ್ಲಿ ಕೌಂಟ್ ಮಾಡಬೇಕು ಎಷ್ಟು ಸೈಟ್ಗಳು ಬರುತ್ತೆ ಅಂತ. ಸೈಟ್ಗಳು ಮಾಡಬೇಕು ಗೊತ್ತಾಗುತ್ತೆ. CA ಪ್ರಾಪರ್ಟಿ ಸೈಟ್ಗಳು ಎಷ್ಟು ಮಾಡಿದ್ದಾರೆ ಗೊತ್ತಾಗುತ್ತೆ. ಆಮೇಲೆ ಇಲ್ಲಿ ಜಸ್ಟ್ 2 ತಿಂಗಳು ಬಿಟ್ಕೊಂಡು ಬಂದರೆ ಚೇಂಜ್ ಆಗಿರ್ತದಲ್ಲ. ಇಲ್ಲಿ ಎಲ್ಲ ಲೇಔಟ್ ಎಲ್ಲ ಸಮ ಮಾಡಿ ಎಲ್ಲ ಮಟ್ಟ ಮಾಡಿ ಟಾರಲ್ಲಿ ಹಾಕಿ ಸಮ ಮಾಡಾಕ್ಬಿಡ್ತಾರೆ. ಎಲ್ಲ ಫಾಸ್ಟಿಂಗ್ ವರ್ಕ್ ಮಾಡ್ತಾಯಿದ್ದಾರೆ ಕೆಲಸಗಳೆಲ್ಲ. ಓಕೆ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ, ಎಲ್ಲ ಡೌಟ್ ಇದ್ದರೆ ಕಾಮೆಂಟ್ ಹಾಕಿ, ಉತ್ತರ ಕೊಡ್ತೀವಿ. ಸುಮ್ಮನೆ ಎಲ್ಲ ಫೋನ್ ಮಾಡೋಕ್ಕೆ ಹೋಗ್ಬೇಡಿ. ನಮಗೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.